ಸೊ ಈ ಮಾತನ್ನು ಅವ್ರು ಶಂಕರಾಚಾರ್ಯರ ಹೆಸರು ಹೇಳಿ ಇದನ್ನು ಹೇಳ್ತಾ ಇದ್ರು. ನನಗೆಲ್ಲೋ ಸ್ವಲ್ಪ ಗೊತ್ತಾಯಿತು, ಪುಟ್ಟಣ್ಣ ಕಣಗಾಲ್ ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ಇದ್ರ ಈ ವಿಷಯ ತಗೊಂಬಂದು ಹೆಂಗೆ ಲಿಂಕ್ ಮಾಡ್ತಾರೆ, ಹೌದು ಈಸ್ ವೆರಿ ಸ್ಪಿರಿಚುವಲ್, ತುಂಬಾ ಕೋಪಿಸ್ಟ್ರು. ಆದ್ರೆ ವೇದ, ಚಮೆ, ರುದ್ರ, ಚಮಕ ಇವುಗಳನ್ನೆಲ್ಲ ಬಾಯಲ್ಲಿ ಹೇಳೋರು ಅವರು. ದಿನ ಬೆಳಗ್ಗೆ ಆದ್ರೆ ಅವ್ರಿಗೆ ಮಂತ್ರಪುಷ್ಪ ಮತ್ತೆ ಪುರುಷ ಸೂಕ್ತ ಇಲ್ಲದೆ ಇದ್ರೆ ಅವ್ರು ಬೆಳಗ್ಗೆ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ಇಸ್ ಸ್ಪಿರಿಚುವಲ್ ಆಲ್ಸೋ. ಇನ್ನೊಂದು ಮುಖ. ಆಮೇಲೆ ಶಂಕರಾಚಾರ್ಯರ ಬಗ್ಗೆ ಅಪಾರವಾದ ಗೌರವ. ಸೊ ನನಗೆ ಯಾವಾಗ ಇವ್ರು ಶಂಕರಾಚಾರ್ಯರ ಹೆಸರು ಹೇಳಿ ಇದೆಲ್ಲ ಹೇಳಿದ್ರು, ಅವತ್ತು ಕಳಿಸ್ಬಿಟ್ಟ ಅವನು, ಸಾಹಿತ್ಯ ಲೇಟಾಗಿ ತೊಗರಿ ಹೋಗಿ ಅಂದ್ಬಿಟ್ಟ. ನಾ ಮತ್ತೆ ಆ ಮನುಷ್ಯನ ನೋಡ್ಲೇಬೇಕಲ್ಲ ಪುಟ್ಟಣ್ಣ ಅವ್ರನ್ನ, ಹತ್ರ ಸೇರ್ಸಲ್ಲ. ಏನು ನನಗೆ ಅವಾಗ ಕೊಬ್ಬರಿ ಕೆತ್ತೋದು ನಂದು ಲೈಫ್ ಆರ್ಟ್. ಈ ಚಿಕ್ಕ ಚಿಕ್ಕ ಕೊಬ್ಬರಿಗಳು ತೊಗೊಳೋದು ಮದುವೆಗಳಿಗೆ, ಮುಂಜಿಗಳಿಗೆ 40-50 ರೂಪಾಯಿ ಕೊಡೋರು ಆಗಿನ ಕಾಲಕ್ಕೆ, ತುಂಬ ದುಡ್ಡು ಆಗೆಲ್ಲ 10 ರೂಪಾಯಿ ಕೊಬ್ಬರಿ ಸಿಗೋದು. ನನ್ನ ಕೊಬ್ಬರಿ ಕೆತ್ತೋದು ನನ್ನ ಒನ್ ಆಫ್ ದಿ ಆರ್ಟ್. ನಾನು ತಕ್ಷಣ ಬಂದು ಒಂದು ದುಡ್ಡು ಕೊಬ್ಬರಿ ತೊಗೊಂಡದ್ರಲ್ಲಿ ಒಂದು ಕಡೆ ಶಂಕರಾಚಾರ್ಯರ ಚಿತ್ರ ಕೆತ್ತಿದೆ, ಇನ್ನೊಂದು ಕಡೆ ಪುಟ್ಟಣ್ಣ ಕಣಗಾಲ್ ಹೇಳಿದ್ರಲ್ಲ ಆ ಮಾತು, ಅದನ್ನು ಕೆತ್ತಿದೆ. ಡೋಂಟ್ ಬ್ಲೇಮ್ ದ ಗಾಡ್ ಫಾರ್ ನಾಟ್ ಪ್ರೊವೈಡಿಂಗ್ ಯು ಎ ಕಾರ್, ಹಿ ಮೈಟ್ ಹ್ಯಾವ್ ವರಿಡ್ ದಟ್ ಯು ಮೈ ಡೈ ವಿತ್ ಅನ್ ಆಕ್ಸಿಡೆಂಟ್. ಪುಟ್ಟಣ್ಣ ಕಣಗಾಲ್ ಅಂತ ಕೆತ್ತಬಿಟ್ಟು ಅದನ್ನು ಪ್ಲಾಸ್ಟಿಕ್ ಇಟ್ಕೊಂಡು ನೆಕ್ಸ್ಟ್ ಡೇ ಹೋದೆ. ನನ್ನ ಅದೃಷ್ಟಕ್ಕೆ ಅವ್ರ ದಿವಸ ಬೆಳಗ್ಗೆ ತುಳಸಿ ಕಟ್ಟೆ ಹತ್ರ ಬಂದು ಒಂದು 4 ತುಳಸಿ ದಳ ತೊಗೊಂಡು ತಿನ್ನೋ ಅಭ್ಯಾಸ ಅವ್ರಿಗೆ. ಸೊ ಹೋಗಿದ್ದೀನಿ, ಅಲ್ಲಿ ಈಚೆ ಬಂದರು, ಯಾರು ಶಿಷ್ಯರು ಗಲಾಟೆ ಇಲ್ಲ. ಹೋಗಿ ನಮಸ್ಕಾರ ಸರ್ ಅಂತ ಕೊಬ್ಬರಿ ಕೊಟ್ಟೆ. ಏನೋ ಇದು ಅಂದರು. ಸರ್ ನೀವು ನೆನ್ನೆ ಪದ್ಮಾವಸಂತಿ ಹತ್ರ ಹೇಳ್ತಾ ಇದ್ದಿದ್ದಮ್ಮ, ಇಷ್ಟು ಶಾರ್ಪ್ ಇದೆಯಾ ನೀನು? ನಾನು ಯಾವುದೋ ಆರ್ಟಿಸ್ಟ್ ಏನೋ ಒಂದು ಹೇಳ್ತಾ ಇದ್ದಿದ್ದನ್ನು ತೊಗೊಂಬಂದು ಕೆತ್ತಿ ನನಗೆ ಕೊಟ್ಟಿದ್ಯಾ ಅಂದರೆ ಯು ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಎಕ್ಸ್ಟ್ರಾ ಜೀನ್ಸ್. ಏಯ್ ಬರೋ ಅಂತ ಅವರು ತುಂಬ ರಮಣ ಅಂತ ಅವ್ರ ಆತ್ಮೀಯನೇ, ಅವನ ಅಸೋಸಿಯೇಟು. ರಮಣ ಬರೋ ಇಲ್ಲಿ ನಿಂತ್ಕರು, ಅವ್ರು ಓಡ್ ಬಂದ ಅಡುಗೆ ಮನೆಯಿಂದ, ಈ ಹುಡುಗನ ನಂಬರ್ ತಗೋ, ಇವನು ನಮ್ಮ ಜೊತೆ ಮಾನಸ ಸರೋವರ ಶೂಟಿಂಗಿಗೆ ಬರ್ತಾನೆ ಅಂದ್ಬಿಟ್ರು. ಏಕಾಏಕಿ ನಾನು ಬಂದು ಬಿಟ್ಟೆ. ಆಮೇಲೆ ಆ ಹುಡುಗ ಮಿಕ್ಕಿದ ಅಸೋಸಿಯೇಟ್ಗಳಲ್ಲಿ 12 ಜನ ಅಸೋಸಿಯೇಟ್ಸು, ವಿಶ್ವನಾಥ್, ರಮಣ ಕಣಗಾಲು, ನಂಜುಂಡ, ಯು ಕ್ಯಾನ್ ಲಿಸ್ಟ್ ದಿ ನೇಮ್ ಆಫ್ ಡೈರೆಕ್ಟರ್ಸ್, ಅವರೆಲ್ಲ ಅಸೋಸಿಯೇಟ್ಸ್. ಅವ್ರಿಗೆಲ್ಲ ಟೆನ್ಷನ್ ಇದೆ, ನಮ್ಮನ್ನೆಲ್ಲ ಫಿಲ್ಟರ್ ಮಾಡಿ ಸೀದಾ ಪುಟ್ಟಣ್ಣ ಹತ್ರ ಹೋಗಿ ಆಲ್ರೆಡಿ ಪರ್ಮಿಷನ್ ತೊಗೊಂಡಿದ್ದಾನೆ ಶೂಟಿಂಗ್, ಇದು ಅವ್ರಿಗೆ ಟೆನ್ಷನ್. ಈಗ ಒಬ್ಬರು ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್, ಅವಾಗ 12 ಜನ ಅಸೋಸಿಯೇಟ್ಸ್ ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಡೇ ಹೋಗ್ತೀನಿ, ಎಲ್ಲರೂ ನನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ. ಯಾರು ವ್ಯಕ್ತಿ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯನಿಗೆ ಅವಕಾಶ ಸಿಗುತ್ತೆ, ಆ ಸಂದರ್ಭಗಳನ್ನ ನಾವು ಸಾಂದರ್ಭಿಕವಾಗಿ ಬಳಸ್ಕೋಬೇಕು ಮತ್ತೆ ಪಾಸಿಟಿವ್ ಆಗಿ ಬಳಸ್ಕೋಬೇಕು. ನಿಮ್ದು ಮೊದಲ ಪ್ರಯಾಣನೇ ಮಾನಸ ಸರೋವರ ಇಸ್ ಮೈ ಫಸ್ಟ್ ಫಿಲಮ್ ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್. ಅವ್ರ ಜೊತೆ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲೇನಾಯ್ತು ಹೋಗಿದ್ದಾಗ ಅವ್ರೇನೋ ಸ್ಕ್ರಿಪ್ಟ್ ಹೇಳ್ತಾ ಇದ್ರು, ಇವರೆಲ್ಲ ಬರ್ಕೋತಿದ್ರು. ಬಟ್ ಬರವಣಿಗೆ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಯಾರ್ದುವೆ. ಸರ್ ನಾನು ಬರ್ಕೊಡ್ಲಾ ಅಂದೆ. ಚೆನ್ನಾಗಿ ಬರೀತಿ ಏನೋ ಅಂದ್ರು. ಸರ್ ನೋಡಿ 1-2 ಲೈನ್ ಬರದೆ ಮುತ್ತುಗಳು ಬರ್ದಂಗೆ ಬರದೆ, ಏನು ಟೈಪ್ ಮಾಡ್ದಂಗೆ ಇದಿಲ್ಲ. ಇನ್ಮೇಲೆ ಇವನೇ ನನ್ನ ಅಸಿಸ್ಟೆಂಟ್, ಟೈಪ್ ಮಾಡೋ ಕೆಲಸ ಇಲ್ಲ, ಇವನ್ ಕೈಲೇ ಬರ್ಸರು ಅಂದ್ರು. 2ನೇ ಸ್ಥಾನ ಸಿಕ್ತು. ಕೌಶಿಕರಿಗೆ ಕೌತುಕವಾದಂತಹ ಬ್ಯೂಟಿಫುಲ್ ವರ್ಡ್ ಯೂಸ್. ಕರೆಕ್ಟ್. ಹೀಗೆ ಯಾಕೆ ಹೇಳಿದೆ ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಏನೋ ಸಣ್ಣ ಸಣ್ಣ ಪವಾಡ ನಡೀತಿರುತ್ತೆ, ಅದನ್ನ ವಿ ಶುಡ್ ಮೇಕ್ ಇಟ್ ಯೂಸ್ ಫಾರ್ ಅವರ್ ಸೆಲ್ಫ್.